ನಮಸ್ಕಾರ ವೀಕ್ಷಕರೇ, ಇದೀಗ ಲವ್ ಜಿಹಾದ್ ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕರ್ನಾಟಕದಲ್ಲಿ ಈ ವಿಷಯ ಈಗಾಗಲೇ ಹಲವು ವೇಳೆ ಕೇಳಿ ಬಂದಿತ್ತು. ನಾವು ಕಂಡಂತಹ ಪ್ರಮುಖ ಪ್ರಕರಣಗಳು ಎಂದರೆ ಹಾವೇರಿಯ ನರ್ಸ್ ಸ್ವಾತಿ ಕೇಸ್, ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ, ಇನ್ನು ಚಿಕ್ಕಮಗಳೂರಿನ ಯುವ ಹಿಂಸೆಯ ಆರೋಪ, ಹೀಗೆ ಹಲವು ಲವ್ ಜಿಹಾದ್ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ. ಅದರ ಜೊತೆಗೆ ಇದೀಗ ಮತ್ತೊಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಅದೇ ಶಾದ್ ಸಿದ್ದಿಕಿ ಅಲಿಯಾಸ್ ಸಚಿನ್ ಎಂಬಾತ ಎಸಗಿರುವ ಈನ ಕೃತ್ಯ. ಅಷ್ಟೇ ಅಲ್ಲ, ಈತ ಮುಸ್ಲಿಮರ ಮಚ್ಲಿ ಗ್ಯಾಂಗ್ ಸದಸ್ಯ ಕೂಡ ಹೌದು. ಈ ಶಾದ್ ಸಿದ್ದಿಕಿ ಅಲಿಯಾಸ್ ಸಚಿನ್ ಎಂಬಾತ ತನ್ನ ಗುರುತನ್ನು ಮರೆಮಾಚಿ ಹಿಂದೂ ಯುವತಿಯೊಂದಿಗೆ ಸ್ನೇಹ ಬೆಳೆಸಿದ್ದಾನೆ. ನಂತರ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಲ್ಲದೆ ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಒತ್ತಾಯಿಸಿದ್ದಾನೆ. ಹಿಂದೂ ಹೆಸರಿಟ್ಕೊಂಡು ಯುವತಿಯರನ್ನ ಪ್ರೇಮದ ಬೆಲೆಗೆ ಬೆಳೆಸಿಕೊಂಡು ಗರ್ಭಿಣಿ ಮಾಡೋದು ನನ್ನ ಕೆಲಸ, ನಾನು ಮಚ್ಲಿ ಗ್ಯಾಂಗ್ ಸದಸ್ಯ ಎಂದು ಶಾದ್ ಸಿದ್ದಿಕಿ ಅಲಿಯಾಸ್ ಸಚಿನ್ ಹೇಳಿದ್ದಾನೆ ಎಂಬುದಾಗಿ ಸಂತ್ರಸ್ತೆ ದೂರಿನಲ್ಲಿ ದಾಖಲಿಸಿದ್ದಾಳೆ. ಇನ್ನು ಆರಂಭದಲ್ಲಿ ಸಚಿನ್ ಎಂದು ಪರಿಚಯಿಸಿಕೊಂಡು ಕೆಲಸ ಕೊಡಿಸಲು ಸಹಾಯ ಮಾಡೋದಾಗಿ ಹೇಳಿದ್ದಾನೆ. ಇನ್ನು 26 ವರ್ಷದ ಹಿಂದೂ ಯುವತಿ ಕೆಲಸಕ್ಕಾಗಿ ಭೋಪಾಲ್ ನಗರಕ್ಕೆ ಬಂದಿದ್ದು. ಈ ವೇಳೆ ಪರಿಚಯವಾದವನೇ ಸಚಿನ್ ಅಲಿಯಾಸ್ ಶಾದ್ ಸಿದ್ದಿಕಿ. ನಂತರ ಯುವತಿ ಇಂದೋರ್ಗೆ ಬಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಈ ಸಮಯದಲ್ಲಿ ಶಾದ್ ಸಿದ್ದಿಕಿ ಜೊತೆ ಯುವತಿಯ ಸಂಬಂಧ ಶುರುವಾಗಿತ್ತು. ಇನ್ನು ಜನವರಿ 3ರಂದು ಯುವತಿಯ ಮನೆಗೆ ಶಾದ್ ಸಿದ್ದಿಕಿ ಬಂದಿದ್ದಾನೆ. ಈ ವೇಳೆ ಯುವತಿಗೆ ಮೌತ್ ಫ್ರೆಶ್ನರ್ ತಿನ್ನಲು ನೀಡಿದ್ದು, ಅದನ್ನು ತಿಂದ ಬಳಿಕ ಯುವತಿ ಪ್ರಜ್ಞೆ ಕಳೆದುಕೊಂಡಿದ್ದಾಳೆ. ಈ ಸಮಯವನ್ನ ದುರುಪಯೋಗ ಪಡಿಸಿಕೊಂಡ ಶಾದ್ ಸಿದ್ದಿಕಿ ಅತ್ಯಾಚಾರ ಎಸಗಿ ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋ ಸೆರೆ ಹಿಡಿದುಕೊಂಡಿದ್ದಾನೆ. ತನ್ನ ಮೇಲಿನ ದೌರ್ಜನ್ಯ ಖಂಡಿಸಿದಾಗ ಮದುವೆ ಆಗುವ ಭರವಸೆಯನ್ನು ಸಹ ನೀಡಿದ್ದಾನೆ. ಈ ಘಟನೆಯ ಬಳಿಕ ಸಚಿನ್ ಹಿಂದೂ ಅಲ್ಲ, ಆತ ಒಬ್ಬ ಮುಸ್ಲಿಂ ಯುವಕ. ಅವನ ಹೆಸರು ಶಾದ್ ಸಿದ್ದಿಕಿ ಎಂಬ ವಿಷಯ ಯುವತಿಗೆ ಗೊತ್ತಾಗಿದೆ. ಇದನ್ನು ಯುವತಿ ಪ್ರಶ್ನೆ ಮಾಡಿದ್ದಾಳೆ. ಈ ವೇಳೆ ತನ್ನ ನಿಜವಾದ ಹೆಸರು ಹೇಳಿ ತನ್ನೊಂದಿಗೆ ಜೀವನ ನಡೆಸಬೇಕು ಅಂದ್ರೆ ಮತಾಂತರಗೊಳ್ಬೇಕು, ಮುಸ್ಲಿಂ ಮಹಿಳೆಯರಂತೆ ಬೂರ್ಖಾ ಧರಿಸಬೇಕು ಎಂಬ ಷರತ್ತುಗಳನ್ನು ವಿಧಿಸಿದ್ದಾನೆ. ಇನ್ನು ಶಾದ್ ಸಿದ್ದಿಕಿ ಕಿರುಕುಳದಿಂದ ಬೇಸತ್ತ ಯುವತಿ ಕರ್ಣಿ ಸೇನೆಯ ಕಚೇರಿಗೆ ತೆರಳಿ ತನ್ನ ಕಷ್ಟವನ್ನ ಹೇಳಿಕೊಂಡಿದ್ದಾಳೆ. ರಾಜ್ಯಾಧ್ಯಕ್ಷ ಶೈಲೇಂದ್ರ ಸಿಂಗ್ ನೆರವಿನಿಂದ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ದೂರಿನಲ್ಲಿ ದೈಹಿಕವಾಗಿ ಹಲ್ಲೆ ನಡೆಸಿರುವ ಬಗ್ಗೆಯೂ ಸಹ ಮಾಹಿತಿ ಉಲ್ಲೇಖವಾಗಿದೆ. ಏನೇ ಹೇಳಿ ವೀಕ್ಷಕರೇ, ಈಗಿನ ಕಾಲದ ಯುವತಿಯರು ಇಂಥವರ ಬಲೆಗೆ ಬೀಳೋದು ಸಹಜ. ಆದರೆ ಸ್ವಲ್ಪ ಪರಿಚಯವಾಗ್ತಾ ಇದ್ದಂತೆ ಮಾತಿನಲ್ಲಿ ಮೋಡಿ ಮಾಡಿ ಯುವತಿಯರನ್ನ ತಮ್ಮ ತಾಳಕ್ಕೆ ಬೇಕಾದಂತೆ ಕುಣಿಸುವಂತಹ ಇಂತಹ ನಾಚಿಕೆಗೆಟ್ಟ ನಾಯಿಗಳ ಬಲೆಗೆ ಬೀಳೋದು ಯುವತಿಯರ ತಪ್ಪು ಸಹ ಹೌದು. ಎಷ್ಟೇ ಎಚ್ಚರಿಕೆ ಕೊಟ್ಟರು, ಎಷ್ಟೇ ಪ್ರಕರಣಗಳು ಕಣ್ಮುಂದೆ ಇದ್ರೂ ಇಂಥವರ ಬಲೆಗೆ ತಾವೇ ಹೋಗಿ ಬಿದ್ದು ಬಿಡ್ತಾರೆ.